ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್ ಗಣೇಶೋತ್ಸವಕ್ಕೆ ಇನ್ನೇನು ಕೇವಲ 15 ದಿನಗಳು ಬಾಕಿ ಉಳಿದಿರುವಂತದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಗಣೇಶೋತ್ಸವಕ್ಕೆ ಅದ್ದೂರಿ ತಯಾರಿ ನಡೀತಾ ಇದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವ ಆರಂಭವಾಗಿದ್ದು ಬೆಳಗಾವಿಯಲ್ಲಿ ಬಾಲಗಂಗಾಧರ ತಿಲಕ್ರವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಿಸಲು ಶುರು ಮಾಡಿದ್ರು. ಇದಾದ ಬಳಿಕ ಬೆಳಗಾವಿಯಲ್ಲೂ ಸಹ 1905ರಲ್ಲಿಯೇ ಸಾರ್ವಜನಿಕ ಗಣೇಶೋತ್ಸವ ಆರಂಭವಾಯಿತು. ಅಂದಿನಿಂದಲೂ ಸಹ ಇಂದಿನವರೆಗೂ ಗಣೇಶೋತ್ಸವವನ್ನ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಎಸ್ ವೀಕ್ಷಕರೇ, ಬೆಳಗಾವಿ ಗಣೇಶೋತ್ಸವ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿರುವಂಥದ್ದು. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಬೆಳಗಾವಿ ಸೇರಿದಂತೆ ಇಡೀ ದೇಶದ ಜನ ಗಣೇಶನ ಸ್ವಾಗತಕ್ಕೆ ಸಜ್ಜಾಗ್ತಾ ಇದ್ದಾರೆ. ಅದರಲ್ಲೂ ಬೆಳಗಾವಿ ಗಣೇಶೋತ್ಸವ ಅಂದರೆ ಅದಕ್ಕೆ ತನ್ನದೇ ಆದಂತಹ ಖ್ಯಾತಿ ಇರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿಯೇ ಸಾರ್ವಜನಿಕ ಗಣೇಶೋತ್ಸವ ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದ್ದು ಬೆಳಗಾವಿಯಲ್ಲಿ ಎಂಬುದು ಎಲ್ರಿಗೂ ಗೊತ್ತಿರೋ ವಿಚಾರ. 1905ರಲ್ಲಿ ಬಾಲಗಂಗಾಧರ ತಿಲಕ್ರವರು ಬೆಳಗಾವಿಯ ಜೇಂಡಾ ಚೌಕ್ನಲ್ಲಿ ಪ್ರಥಮ ಗಣೇಶೋತ್ಸವ ಮಂಡಳಿಯನ್ನು ಸ್ಥಾಪನೆ ಮಾಡಿದರು. ಅಲ್ಲಿ ಗಣೇಶೋತ್ಸವ ಮಂಡಳಿಯಲ್ಲಿ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದರು. ಇದಾದ ಬಳಿಕ ಸತತ 119 ವರ್ಷಗಳಿಂದ ಬೆಳಗಾವಿಯಲ್ಲಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಸದ್ಯ ಬೆಳಗಾವಿಯಲ್ಲಿ ಗಣೇಶೋತ್ಸವ ಸಂಭ್ರಮಕ್ಕೆ ದಿನಗಣನೆ ಆರಂಭವಾದ ಹಿನ್ನೆಲೆಯಲ್ಲಿ ಮೂರ್ತಿಕಾರರು ಗಣೇಶ ಮೂರ್ತಿಗಳಿಗೆ ಅಂತಿಮ ಸ್ಪರ್ಶ ಕೊಡ್ತಾ ಇದ್ದಾರೆ. ಸದ್ಯ ಬೆಳಗಾವಿಯ ಬಾಪಟಗಲ್ಲಿ ಆಗಿರಬಹುದು, ಇತರೆ ಸ್ಥಳಗಳಲ್ಲಾಗಿರಬಹುದು, ಗಣೇಶನ ಮೂರ್ತಿಗಳಿಗೆ ಅಂತಿಮ ಸ್ಪರ್ಶವನ್ನು ಮೂರ್ತಿಕಾರರು ನೀಡ್ತಾ ಇರುವಂಥದ್ದು. ಸದ್ಯ ಈ ದೃಶ್ಯ ಏನಿದೆ ಇದು ಬೆಳಗಾವಿಯ ಬಾಪಟಗಲ್ಲಿಯಲ್ಲಿರುವಂತಹ ಜಾಧವ್ ಕುಟುಂಬ. ಕಳೆದ 3 ತಲೆಮಾರುಗಳಿಂದಲೂ ಸಹ ಜಾಧವ್ ಕುಟುಂಬ ಗಣೇಶನ ವಿಗ್ರಹಗಳನ್ನು ತಯಾರು ಮಾಡ್ತಾ ಇದೆ. ಇಲ್ಲಿಯ ಅಂದರೆ ಜಾಧವ್ ಕುಟುಂಬಸ್ಥರು ತಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸಹ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಳ್ತಾರೆ. ಈಗ ಗಣೇಶನ ಮೂರ್ತಿಗಳಿಗೆ ಅಂತಿಮ ಸ್ಪರ್ಶ ಕೊಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಗಣೇಶೋತ್ಸವ ಮಂಡಳಿಗಳಿರುವಂಥದ್ದು. 1000ಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳು ಪ್ರತಿಷ್ಠಾಪನೆಗೊಳ್ಳುತ್ತೆ. ಅದಷ್ಟೇ ಅಲ್ಲದೆ ಬೆಳಗಾವಿಯ ಮನೆಯಲ್ಲೂ ಸಹ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ 11 ದಿನಗಳ ಕಾಲ ಭಕ್ತಿ ಭಾವದಿಂದ ಪೂಜಿಸಲಾಗುತ್ತೆ. ಸದ್ಯ ಬೆಳಗಾವಿಯ ಗಣೇಶೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ಗಣೇಶೋತ್ಸವದ ಮೂರ್ತಿಗಳನ್ನು ಈಗಾಗಲೇ ಮೂರ್ತಿಕಾರರು ತಯಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಲರ್ ನೀಡಿ ಅಂದರೆ ಅಂತಿಮ ಸ್ಪರ್ಶವನ್ನು ಕೊಡ್ತಾ ಇದ್ದಾರೆ. ಸದ್ಯ ಮೂರ್ತಿಕಾರರಾದಂತಹ ಜಾಧವ್ ಕುಟುಂಬದ ಸದಸ್ಯರು ಗಜಾನನ್ ಜಾಧವ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ವರ್ಷ ಆಯ್ತು ಸರ್ ನೀವು ಮೂರ್ತಿಗಳನ್ನ ತಯಾರು ಮಾಡಕ್ಕೆ? ಟೋಟಲ್ ನಮ್ದು 20 ವರ್ಷ ನಮ್ದು ಆಗಿತ್ರಿ. ಮತ್ತೆ ನಮ್ದು ಅಂಕಲ್ ಅವ್ರದ 45 ವರ್ಷ ಮೇಲ್ಗಡೆ ಆಗಿತ್ತು. ನಿಮ್ಮ ಕುಟುಂಬ ಮೊದ್ಲಿಂದನೂ ಮೊದ್ಲಿಂದ ಮೂರನೇ ತಲೆಮಾರ. ಮತ್ತ ಮೊದಲ್ ನಾವು ಕೈಲೇ ಮಾಡ್ತಿದ್ರಿ, ಅಂದ್ರೆ ಪಾಟ್ ಮೇಲೆ ಮಣ್ಣಿಂದ. ಈಗ ಅದ ಕೆಲಸ ಆಗವಲ್ಲ, ಅದ ಮಣ್ಣಿಂದ. ಈಗ POP ಒಳಗ ಎಲ್ಲಾ ಚಾಲೂ ಐತ್ರಿ. ಈಗ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಅಂದ್ರೆ ಸಾಕಷ್ಟು ಇದೆ ಬೆಳಗಾವಿಯಲ್ಲಿ. 1000ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ಇದ್ದಾರೆ. ಅವರು ಆರ್ಡರ್ ಕೊಟ್ಟಿರ್ತಾರಲ್ಲ ಸರ್? ಹಾ, ಕೊಡ್ತಾರ್ರಿ ಆರ್ಡರ್. ಇದ ಗದಗದ ಮೂರ್ತಿ ಐತ್ರಿ ಸರ್. ಇದ 4 ದಿವಸ ಮುಂಚೆ ಹೋಗೋದೈತಿ. 4 ದಿವಸ. ಆಮೇಲೆ ಇಲ್ಲಿ ಬಾಪಟಗಲ್ಲಿ ಅಂತ ನವೀನ್ ಯುವಕ್ ಮಂಡಳ ಅವ್ರದ್ದು ಒಂದು ಮೂರ್ತಿ ಐತ್ರಿ. ಬುಕಿಂಗ್ ಎಷ್ಟು ಮೂರ್ತಿಗಳು ತಯಾರು ಮಾಡ್ತೀರಿ ವರ್ಷ ನೀವು? ವರ್ಷ ಸರ್ 15-20 ಮಠ ಹೋಗ್ತೈತ್ರಿ. ಮತ್ತೆ ಸಣ್ಣದ 300 ಮಠ ಹೋಗ್ತೈತ್ರಿ. ಏನ್ ಹೇಳಕ್ ಸರ್, ಬೆಳಗಾವ್ ಗಣೇಶೋತ್ಸವ ಅಂದ್ರೆ ಒಂದ್ ರೀತಿ ವಿಶೇಷ. ಬೆಳಗಾವ್ ಗಣೇಶೋತ್ಸವ ಅಂದ್ರೆ ಎಕ್ದಮ್ ಮಸ್ತ್, ಎಕ್ದಮ್ ಉತ್ಸವ ಇರ್ತೈತ್ರಿ. ಕರ್ನಾಟಕದಾಗ ಫೇಮಸ್. ಕರ್ನಾಟಕ ಒಳಗೆ ಬೆಳಗಾವ್ ಫೇಮಸ್ ಎಕ್ದಮ್. ಸಾಕಷ್ಟು ಇದು ಈ ಮೂರ್ತಿಕಾರರಿಗೂ ಸಾಕಷ್ಟು ಸಮಸ್ಯೆಗಳು ಇದಾವಲ್ಲ ಸರ್? ಈಗ ನೀವು ಈ ಗಣೇಶೋತ್ಸವ ಸಂದರ್ಭದಲ್ಲಿ ಕೆಲಸ ಇರುತ್ತೆ, ಉಳಿದ ಟೈಮ್ನಾಗ ಏನ್ ಮಾಡ್ತೀರಿ? ಉಳಿದ ಟೈಮ್ನಾಗ ಸರ್ ಏನು ಕೆಲಸ ಇರುದಿಲ್ರಿ. ಅದೇ ಗವರ್ಮೆಂಟ್ ಸ್ವಲ್ಪ ನಮ್ ಸಲುವಾಗಿ ಏನಾದ್ರು ಮಾಡ್ಬೇಕ್ರಿ ಸರ್. ಯಾಕಂದ್ರೆ ನಾವು 4 ತಿಂಗಳ ದುಡಿಯೋದ ಮತ್ತೆ ಬಾಕಿ ಎಲ್ಲಾ ತಿಂಗಳ ಮನ್ಯಾಗ ಕೊಂಡ್ರೋದು ಹಿಂಗ ಆಗ್ತಿದ್ರಿ ಸರ್. ಕಲಾವಿದರಿಗೆ ಏನಾದ್ರು ಪ್ರೋತ್ಸಾಹ ಕೊಡ್ಬೇಕ್ರಿ. ಏನದ ನೀವು ಇದ ಮಾಡ್ರಿ ಅಂತ ಏನದ ಸ್ವಲ್ಪ ನಮ್ ಸಲುವಾಗಿ ಮಾಡ್ಬೇಕ್ರಿ ಸರ್. ನೀವು ಸಣ್ಣದಾಗ ನಿಮ್ ಫಾದರ್ ಮಾಡೋದು, ಅಂಕಲ್ ಮಾಡೋದು ನೋಡೇ ಕಲ್ಕೊಂಡ್ರಿ? ಹೌದ್ರಿ ಸರ್, ಅವ್ರ ಕೈಯಾಗ ನಾವು ಕಲ್ಕೊಂಡೇನಿ ಎಲ್ಲ. ಬೆಳಗಾವಿ ಗಣೇಶೋತ್ಸವ ಬಗ್ಗೆ ಏನ್ ಹೇಳ್ತೀರಿ ನೀವು? ಬೆಳಗಾವಿ ಗಣೇಶೋತ್ಸವ ಅಂದ್ರೆ ಪೂರ್ತಿ ಇಡೀ ಕರ್ನಾಟಕ ಒಳಗ ಫೇಮಸ್ ರೀ ಸರ್. ವಿಸರ್ಜನೆ ದಿವಸ 1 ಲಕ್ಷಕ್ಕಿಂತ ಹೆಚ್ಚು ಮಂದಿ ಇರ್ತೈತ್ರಿ. ಇದು ಇಲ್ಲಿಯ ಮೂರ್ತಿಕಾರರು ಹೇಳುವಂತ ಮಾತು. ಬೆಳಗಾವಿಯ ಗಣೇಶೋತ್ಸವ ಅಂದ್ರೆ ಒಂದ್ ರೀತಿ ವಿಜೃಂಭಣೆಯಿಂದ ನಡೆಯುವಂತಹ ಉತ್ಸವ. ಇಡೀ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಸ್ಥಾಪನೆ ಆಯಿತು.
ಅಂದಿನಿಂದ ಇಂದಿನವರೆಗೂ ಸಹ ಸುಮಾರು ಈಗ 120 ವರ್ಷಗಳು ಆಗಲು ಬರ್ತಾ ಇದೆ. ಬೆಳಗಾವಿಯ ಗಣೇಶೋತ್ಸವಕ್ಕೆ ತನ್ನದೇ ಆದಂತಹ ಇತಿಹಾಸ ಇರುವಂತದ್ದು. ಈಗ ಮೂರ್ತಿಕಾರರು ಸಹ ಉಳಿದ ಸಮಯದಲ್ಲಿ ನಮಗೆ ಕೆಲಸ ಇರಲ್ಲ, ಹೀಗಾಗಿ ಸರ್ಕಾರದವರು ಕಲಾವಿದರಿಗೆ ಪ್ರೋತ್ಸಾಹ ಧನವನ್ನ ನೀಡಬೇಕು ಅಂತ ಸಹ ಆಗ್ರಹಿಸ್ತಾ ಇರುವಂತದ್ದು. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.